ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಮ ಹತ್ರ ಕಾನ್ಫಿಡೆನ್ಸ್ ಅನ್ನುವ ಒಂದು ಟಾಪಿಕ್ ಬಗ್ಗೆ ಮಾತಾಡ್ತಾ ಹೋಗ್ತೀನಿ. ಐ ಆಮ್ ಶೋರ್ ಈ ಒಂದು ವಿಷಯ ನಾನೇನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ಇದು ನಿಮಗೆ ಖಂಡಿತವಾಗ್ಲೂ ಹೆಲ್ಪ್ ಆಗುತ್ತೆ ಅಂತ ನಾನು ಭಾವಿಸ್ತೀನಿ. ಅದಕ್ಕೆ ಮುಂಚೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೂ ನಿಮ್ಗೆ ಏನಾದರೂ ಇಂಡಿವಿಜುವಲ್ ಕೌನ್ಸಿಲಿಂಗ್, ಟ್ಯಾರೋ ರೀಡಿಂಗ್ ಸೆಷನ್ ಬೇಕಿದೆ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವ ನಂಬರ್ಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ನ ಪಡಿಬೇಕಾಗುತ್ತೆ. ಒಂದು ಫೋನ್ ಮುಖಾಂತರನಾದ್ರು ತಗೋಬಹುದು ಅಥವಾ ನೀವು ಆಫೀಸ್ಗಾದ್ರೂ ಬಂದು ಪಡಿಬಹುದು. ನಿಮಗೆ ಯಾವುದು ಅನುಕೂಲ ಅನ್ಸುತ್ತೆ ನೀವು ಮಾಡಬಹುದು. ಸೊ ಲೆಟ್ ಸ್ಟಾರ್ಟ್ ದ ಟಾಪಿಕ್. ಕಾನ್ಫಿಡೆನ್ಸ್, ಆತ್ಮವಿಶ್ವಾಸ, ಇದು ಎಲ್ರಿಗೂ ಬೇಕಾಗುತ್ತೆ ಲೈಫ್ನಲ್ಲಿ. ನಮಗೆ ಇದು ಒಂದು ಅವಶ್ಯಕತೆ. ದಿಸ್ ಇಸ್ ಅ ರಿಕ್ವೈರ್ಮೆಂಟ್. ಈಗ ನೀವು ಒಂದು ಜಾಬ್ಗೆ ಹೋಗ್ತಾ ಇದ್ದೀರಾ ಅಂದ್ರೆ ಅವ್ರು ಫಸ್ಟ್ ಎಷ್ಟು ಕಾನ್ಫಿಡೆಂಟ್ ಆಗಿ ಮಾತಾಡ್ತೀರಾ ಅಂತ ಚೆಕ್ ಮಾಡ್ತಾರೆ, ಎಷ್ಟು ಕಂಫರ್ಟಬಲ್ ಆಗಿದ್ದೀರಾ ಅಂತ ಚೆಕ್ ಮಾಡ್ತಾರೆ, ಹಾಗೂ ನಿಮ್ಮ ಸ್ಕಿಲ್ ಸೆಟ್ ಏನು ಅನ್ನೋದು ಕೂಡ ನಿಮ್ಮ ಕಾನ್ಫಿಡೆನ್ಸ್ ಮೇರೆಗೆ ಅಳಿತಾ ಹೋಗ್ತಾರೆ. ಸೊ ನನಗೆ ಈಗ ಕೆಲವು ದಿನಗಳಿಗೆ ಹಿಂದೆ ಒಬ್ಬ ಕ್ಲೈಂಟ್ ಕಾಲ್ ಮಾಡಿದ್ರು. ಅವ್ರು ಏನ್ ಹೇಳಿದ್ರು ಅಂದ್ರೆ, ಮ್ಯಾಮ್ ನಾನು ಕಾನ್ಫಿಡೆಂಟ್ ಪರ್ಸನ್ ಆಗಬೇಕು, ನನ್ನ ಆತ್ಮವಿಶ್ವಾಸ ಇನ್ಕ್ರೀಸ್ ಆಗಬೇಕು, ಅದಕ್ಕೆ ನಾನು ಒಂದು ಕೋರ್ಸ್ ಅಟೆಂಡ್ ಮಾಡ್ತಾ ಇದ್ದೀನಿ. ಅವರು 1,00,000 ಪಾವತಿಸಕ್ ಹೇಳಿದ್ದಾರೆ. ಆದ್ರೆ ಅದನ್ನ ದುಡ್ಡು ನನಗೆ ಕೊಡಕ್ ಹೇಳಿದ್ದಾರೆ. 1,00,000 ಕೊಟ್ರೆ ನಿನ್ಗೆ ಕಾನ್ಫಿಡೆನ್ಸ್ ನಾನು ಇನ್ಕ್ರೀಸ್ ಮಾಡಿ ಕೊಡ್ತೀನಿ, ಅಂದ್ರೆ ನಿನ್ನ ಆತ್ಮವಿಶ್ವಾಸನ ಇನ್ಕ್ರೀಸ್ ಮಾಡೋದಕ್ಕೆ ನಾನ್ ಹೆಲ್ಪ್ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ. 1,00,000 ಕೇಳ್ತಾ ಇದಾರೆ. ಇದು ನನಗೆ ಉಪಯೋಗ ಆಗುತ್ತಾ, ನಾನು ಇದನ್ನ ತಗೊಳ್ಳ ಅಂತ ಅವರು ನನ್ನನ್ನು ಕೇಳ್ತಾ ಇದ್ರು. ಸೊ ಕಾನ್ಫಿಡೆನ್ಸ್ ಅನ್ನೋದಿದೆಯಲ್ಲ, ಅದನ್ನ ನಾವು ದುಡ್ಡು ಕೊಟ್ಟು ಕೊಂಡ್ಕೊಳ್ಳೋದಕ್ಕೆ ಆಗೋದಿಲ್ಲ. ಹಾಗೂ ಯಾರೋ ನಮ್ಗೆ ಕಾನ್ಫಿಡೆನ್ಸ್ ಹೇಳ್ಕೊಡ್ತಾರೆ ಅನ್ನೋದು ಕೂಡ ಒಂದು ರೀತಿಯಾದ ಭ್ರಮೆ ಅಂತ ಹೇಳ್ತೀವಿ. ಯಾಕಂದ್ರೆ ನಾವು ಅದನ್ನ ಕೇಳಬಹುದು, ನಮ್ಮ ಲೈಫ್ ನಲ್ಲಿ ಅದನ್ನು ಅಳವಡಿಸ್ಕೊಳ್ಳಿಲ್ಲ ಅಂದ್ರೆ, ಹಾಗೆ ಒಂದು ಪ್ರಾಕ್ಟಿಕಲ್ ಆಗಿ ನಾವು ಲೈಫ್ ನಲ್ಲಿ ಅಪ್ರೋಚ್ ಮಾಡ್ಲಿಲ್ಲ ಅಂದ್ರೆ, ಅಫ್ಕೋರ್ಸ್ ನಾವು ಏನೇ ಹಣ ಖರ್ಚು ಮಾಡಿದ್ರು ನಮ್ಮ ಕಾನ್ಫಿಡೆನ್ಸ್ ಇನ್ಕ್ರೀಸ್ ಮಾಡ್ಕೊಳ್ಳೋಕೆ ಅದು ವೇಸ್ಟ್ ಆಗೋಗುತ್ತೆ. ಸೊ ನಾನು ನಿಮ್ಗೆ ಈ ಒಂದು ವಿಡಿಯೋನಲ್ಲಿ ಈಸಿ ಆಗಿರುವಂತ ಮೆಥಡ್ಸ್ ನ ಹೇಳ್ತೀನಿ. ಅಕಾರ್ಡಿಂಗ್ ಟು ಸೈಕಾಲಜಿ, ಆಸ್ ಮೈ ಎಕ್ಸ್ಪೀರಿಯನ್ಸ್, ನನ್ನ ಪರ್ಸನಲ್ ಎಕ್ಸ್ಪೀರಿಯನ್ಸಸ್ ಕೂಡ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ. ಕೊನೆಯವರೆಗೂ ವಿಡಿಯೋನ ನೋಡಿ. ಹಾಗೂ ನಿಮ್ಗೆ ಚಾನೆಲ್ ಇಷ್ಟ ಆಗ್ತಾ ಇದೆ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ದಟ್ಸ್ ಹೌ ಯು ವಿಲ್ ಸಪೋರ್ಟ್. ಅಂಡ್ ನಿಮ್ಗೆ ಒಳ್ಳೆಯ ಕಂಟೆಂಟ್ ನಾನು ನನ್ನ ಕಡೆಯಿಂದ ಖಂಡಿತವಾಗ್ಲೂ ಅಪ್ಲೋಡ್ ರೆಗ್ಯುಲರ್ ಆಗಿ ಮಾಡ್ತಾ ಹೋಗ್ತೀನಿ. ದಟ್ ಇಸ್ ದ ಓನ್ಲಿ ರಿಕ್ವೆಸ್ಟ್ ಐ ಹ್ಯಾವ್. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನೆಲ್. ಸೊ ಇವಾಗ ಕಾನ್ಫಿಡೆನ್ಸ್ ಅನ್ನೋದಿದೆಯಲ್ಲ, ಅದು ಲೈಫ್ ಲಾಂಗ್ ಮೇಂಟೆನೆನ್ಸ್ ಅಂತ ಹೇಳ್ತೀವಿ. ಈಗ ಓಕೆ, ನಾನು ಕಾನ್ಫಿಡೆಂಟ್ ಆಗ್ಬಿಟ್ಟೆ, ನಾನು ಸ್ಟ್ರಾಂಗ್ ಆಗ್ಬಿಟ್ಟೆ, ನಾನು ಪವರ್ಫುಲ್ ಆಗ್ಬಿಟ್ಟೆ, ನಾನು ಇದನ್ನ ಸಾಧಿಸ್ಬಿಟ್ಟೆ ಅಷ್ಟೇ, ಹೌದು ಇದು ನನ್ನ ಲೈಫ್ ಲಾಂಗ್ ಇರುತ್ತೆ ಅನ್ನೋದಲ್ಲ. ಈಗ ನೀವೊಂದು ಕಾರ್ ತಗೊಳ್ತೀರಾ ಅಂದ್ರೆ ಅದನ್ನ ನೀವು ಮೇಂಟೆನೆನ್ಸ್ ಮಾಡ್ಬೇಕಾಗತ್ತೆ, ಅದನ್ನ ಸರ್ವಿಸ್ ಸ್ಟೇಷನ್ಗೆ ಅವಾಗ ಕಳಿಸ್ತಾ ಇರ್ಬೇಕಾಗತ್ತೆ. ಅಂದ್ರೆ ಇವಾಗ ನೀವು ತಗೊಳ್ಳೋದು ವಿಷಯ ಆಗೋದಿಲ್ಲ, ಏನಾದ್ರೂ ನೀವು ಕೊಂಡ್ಕೊಳ್ತಾ ಇದ್ದೀರಾ ಅಂದ್ರೆ ಅದಲ್ಲ ವಿಷಯ, ಅದನ್ನ ಹೇಗೆ ನೀವು ನಿಭಾಯಿಸ್ತಿದ್ದೀರಾ ಅನ್ನೋದು ಮ್ಯಾಟರ್ ಆಗುತ್ತೆ. ಈಗ ನೀವೊಂದು ಗಿಡನ ತಗೊಳ್ತೀರಾ ಅಂದ್ರೂ ಕೂಡ ಅದನ್ನ ಕೇರ್ ಮಾಡೋದು ಮ್ಯಾಟರ್ ಆಗುತ್ತಲ್ಲ, ಹಾಗೆ ನಿಮ್ಮ ಕಾನ್ಫಿಡೆನ್ಸ್ ಕೂಡ ಈ ಒಂದು ವಿಷಯದಲ್ಲಿ ರೋಲ್ ಪ್ಲೇ ಆಗುತ್ತೆ. ಈಗ ಒಂದು ಒಳ್ಳೆಯ ಘಟನೆ ನಡೆದಾಗ, ಅಥವಾ ನೀವೇನೋ ಒಂದು ಒಳ್ಳೆಯ ಸಾಧನೆ ಮಾಡಿದಾಗ, ಅಥವಾ ಚಿಕ್ಕದೇ ಆಗಿರ್ಲಿ ದೊಡ್ಡದೇ ಆಗಿರ್ಲಿ, ಅದು ನಿಮ್ಗೆ ಖುಷಿ ಕೊಡ್ತು ಅಂದಾಗ ನಿಮ್ ಕಾನ್ಫಿಡೆನ್ಸ್ ನ್ಯಾಚುರಲಿ ಇನ್ಕ್ರೀಸ್ ಆಗುತ್ತೆ. ನಿಮ್ಮ ಬಗ್ಗೆ ನಿಮಗೆ ಒಂದು ಬಿಲೀಫ್ ಸಿಸ್ಟಮ್ ಇನ್ಕ್ರೀಸ್ ಆಗುತ್ತೆ, ನಿಮ್ಮ ಬಗ್ಗೆ ನಿಮ್ಗೆ ನಂಬಿಕೆ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಆದ್ರೆ ಇದನ್ನ ನಾವು ಹೇಗೆ ನಮ್ಮ ಲೈಫ್ ನಲ್ಲಿ ತರುವಂಥದ್ದು? ಯಾಕಂದ್ರೆ ಈಗ ನಮ್ಮ ನೋಡಿದ ತಕ್ಷಣ ಜನ ಅರ್ಥ ಮಾಡ್ಕೊಳ್ತಾರೆ ಈ ವ್ಯಕ್ತಿಯ ಕಾನ್ಫಿಡೆನ್ಸ್ ಹೇಗಿದೆ ಅಂತ. ನಮ್ಮ ನಡೆಯುವ ಶೈಲಿಯಲ್ಲಿ ನೋಡ್ತಾರೆ, ನಾವು ಮಾತಾಡುವಂತ ಶೈಲಿಲಿ ನೋಡ್ತಾರೆ. ಈಗ ನಾನು ಮಾತಾಡ್ತಿದ್ದೀನಿ ಅಂದ್ರೆ ನನ್ನ ಕಾನ್ಫಿಡೆನ್ಸ್ ನೀವು ಅಳಿತಿರಬಹುದು. ಇವ್ರು ಎಷ್ಟು ಕಾನ್ಫಿಡೆಂಟ್ ಆಗಿ ಇವ್ರ ಮ್ಯಾಟರ್ನ ಅರ್ಥ ಮಾಡ್ಕೊಂಡು ನನ್ನ ಹತ್ರ ಶೇರ್ ಮಾಡ್ತಾ ಇದಾರೆ ಅಂತ ನಿಮಗೂ ಇದ್ರ ಬಗ್ಗೆ ಒಂದಷ್ಟು ನನ್ನ ಬಗ್ಗೆ ನಿಮ್ಗೆ ಅರ್ಥ ಆಗ್ತಾ ಇರುತ್ತೆ, ಇವರು ಕಂಫರ್ಟಬಲ್ ಆಗಿದಾರಾ ಅಂತ. ಸೊ ಇದನ್ನೆಲ್ಲ ನಾವು ಹೇಗೆ ನ್ಯಾಚುರಲ್ ಆಗಿ ತರುವಂಥದ್ದು ಅಂತ ಕೂಡ ನಾನು ನಿಮ್ಗೆ ಹೇಳ್ತಾ ಬರ್ತೀನಿ. ಸೊ ಪಾಯಿಂಟ್ ಏನಾಗುತ್ತೆ ಅಂದ್ರೆ, ನಾವು ಟ್ರೈ ಮಾಡ್ಬೇಕಾಗುತ್ತೆ ಲೈಫ್ನಲ್ಲಿ. ನಾವೇನಾದ್ರೂ ಒಂದು ಮಾಡಬೇಕು, ಒಂದು ಹೊಸದಾಗಿರುವಂತಹ ವಿಷಯ ಮಾಡುವಾಗ ಅದರಲ್ಲಿ ನಮ್ಗೆ ಕಾನ್ಫಿಡೆನ್ಸ್ ಇರೋದಿಲ್ಲ ಅಂದ್ರೆ, ಅದ್ರ ಬಗ್ಗೆ ನಮಗೆ ಯಾವುದೇ ರೀತಿಯಾದ ಜ್ಞಾನ ಇಲ್ಲ ಅಂದಾಗ, ನಮ್ಗೆ ಅದ್ರ ಬಗ್ಗೆ ಒಂದು ಇಂಟ್ರೆಸ್ಟ್ ಕೂಡ ಇಲ್ಲ ಅಂದಾಗ, ಏನೇ ಮಾಡ್ಬೇಕಿದ್ರು ಕೂಡ ನಾವು ನಮ್ಮ 100% ಹಾಕಕ್ಕೆ ಹಿಂಜರಿತೀವಿ. ಯಾಕೆ ಅಂದ್ರೆ ನಾನು ಸೋತ್ ಬಿಟ್ರೆ ಅನ್ನುವಂತ ಭಯ ಇರುತ್ತೆ. ನಾನು ಇದನ್ನ ಮಾಡ್ಬಿಟ್ರೆ, ನಾನು ಸೋತ್ ಬಿಟ್ರೆ ಏನಪ್ಪಾ ಮಾಡೋದು ಅಂತ ಒಂದು ಯೋಚನೆ ಬರುತ್ತೆ. ಅದಕ್ಕೆ ಎಷ್ಟೋ ಜನ ಹಿಂಜರಿದ್ ಬಿಡ್ತಾರೆ. ಏನೋ ಒಂದು ಕೆಲಸ ಮಾಡಕ್ ಹೋಗ್ತಾರೆ, ಮೇ ಬಿ ಅವ್ರಿಗೆ ಹಾಡಕ್ ಇಷ್ಟ ಇರುತ್ತೆ, ಅಯ್ಯೋ ನಾನು ಹಾಡೋದನ್ನ ಜಡ್ಜ್ ಮಾಡ್ತಾರೋ ಏನೋ ಜನ, ಅಥವಾ ನನ್ನ ಹಾಡು ಚೆನ್ನಾಗಿಲ್ವೋ ಏನೋ. ಸೊ ಅಟೆಂಪ್ಟಿಂಗ್ ಇಸ್ ದ ಫಸ್ಟ್ ಸ್ಟೆಪ್, ಟ್ರೈಯಿಂಗ್ ಇಸ್ ದ ಫಸ್ಟ್ ಸ್ಟೆಪ್. ನೀವ್ ಏನೇ ನಿಮ್ ಲೈಫಲ್ಲಿ ಮಾಡಕ್ ಹೋದ್ರೂ ಕೂಡ
ಅದು ಬೆಸ್ಟ್ ಆಗಿರಲ್ಲ. ನೀವು ಫಸ್ಟ್ ಟೈಮ್ ನೀವ್ ಏನೇ ಟ್ರೈ ಮಾಡಿ ಅದು ಬೆಸ್ಟ್ ಆಗಿರೋದಿಲ್ಲ. ನನ್ನ ಪರ್ಸನಲ್ ಎಕ್ಸ್ಪೀರಿಯನ್ಸ್, ಈಗ ಒಂದೊಂದು ಏರಿಯಾದಲ್ಲಿ ನಾವು ಕಾನ್ಫಿಡೆಂಟ್ ಆಗಿರ್ತೀವಿ, ಒಂದೊಂದು ಏರಿಯಾದಲ್ಲಿ ನಾವು ಕಾನ್ಫಿಡೆಂಟ್ ಆಗಿರೋದಿಲ್ಲ. ಹೇಗೆ ಇವಾಗ ನನ್ನನ್ನು ಇವಾಗ ಕಿಚನ್ ಅಲ್ಲಿ ಏನಾದ್ರು ಅಡಿಗೆ ಮಾಡು ಅಂದ್ರೆ ನಾನು ಕಾನ್ಫಿಡೆಂಟ್ ಆಗಿದ್ದೀನಿ. ಯಾಕಂದ್ರೆ ತುಂಬಾ ವರ್ಷದಿಂದ ಅಡಿಗೆ ಮಾಡ್ಕೊಂಡು ಬರ್ತಿರೋದ್ರಿಂದ ನನ್ಗೆ ಏನಾದ್ರು ಇದನ್ನ ಮಾಡು, ಇದನ್ನ ನೀನು ನಮ್ಗೆ ಮಾಡ್ಕೊಡು ಅಂದ್ರೆ ಈಸಿಯಾಗಿ ಮಾಡ್ಕೊಡ್ತೀನಿ. ಅದೇ ಅವರು ಕಿಚನ್ಗೆ ಹೋಗಿಲ್ಲ, ಅಡಿಗೆನೆ ಮಾಡಿಲ್ಲ ಅನ್ನೋರ್ಗೆ, ಈಗ ನೀನ್ ಹೋಗಿ ಒಂದು ಸಿಂಪಲ್ ಆಗಿರುವಂತ ಉಪ್ಪಿಟ್ಟು ಮಾಡು ಅಂದ್ರೂ ಕೂಡ ಅವ್ರಿಗೆ ಅದ್ರ ಬಗ್ಗೆ ಭಯ ಬರುತ್ತೆ. ಅಯ್ಯೋ ನಾನು ಏನಾದ್ರೂ ತಪ್ಪು ಮಾಡ್ಬಿಟ್ರೆ ಏನಪ್ಪಾ ಮಾಡೋದು, ಒಂದು ಆತಂಕ, ಫಿಯರ್ ಇದೆಲ್ಲ ಬರೋದ್ರಿಂದ ಅವರ ಒಂದು ಆತ್ಮವಿಶ್ವಾಸ ಮುರಿದು ಹೋಗುತ್ತೆ. ಆದ್ರೆ ಅಲ್ಲೇ ನಿಂತ್ ಬಿಟ್ರೆ, ಅಂದ್ರೆ ನನ್ಗೆ ಮಾಡಕ್ ಆಗಲ್ಲ, ನನ್ಗೆ ಭಯ ಅಂತ ಅಲ್ಲೇ ನಿಂತ್ ಬಿಟ್ರೆ ಏನಾಗುತ್ತೆ, ನೀವು ಆ ಒಂದು ವಿಷಯವನ್ನ, ಆ ನೆಗೆಟಿವ್ ಎನರ್ಜಿನ ಇನ್ಕ್ರೀಸ್ ಮಾಡಿದ್ರಿ ಅಂತ ಅರ್ಥ. ಸೊ ನೀವೇನೇ ಒಂದು ಹೊಸದಾಗಿರುವಂತ ವಿಷಯ ಲೈಫ್ ನಲ್ಲಿ ಫಸ್ಟ್ ಟೈಮ್ ಮಾಡುವಾಗ ಅದು ನಿಮಗೆ ಕಂಫರ್ಟಬಲ್ ಆಗಿರುವಂತ ಎಕ್ಸ್ಪೀರಿಯನ್ಸ್ ಕೊಡೋದಿಲ್ಲ, ಅದು ನಿಮ್ಗೆ ಡಿಸ್ಕಂಫರ್ಟ್ನೇ ಕೊಡುತ್ತೆ. ಅದನ್ನ ಹೇಗ್ ನಿಭಾಯಿಸ್ತೀರಾ ಅನ್ನೋದು ವಿಷಯ. ಮತ್ತು ನೀವು ಜನರು ಏನ್ ಅನ್ಕೊಳ್ತಾರೋ, ಜನರು ನನ್ನ ಜಡ್ಜ್ ಮಾಡ್ತಾರೋ ಏನೋ, ಜನ ನನ್ನನ್ನ ಆಡ್ಕೊಳ್ತಾರೋ ಏನೋ ಅನ್ನುವಂತ ಒಂದು ಜನರ ಪರ್ಸೆಪ್ಷನ್ ನ ನಿಮ್ಮ ಲೈಫಿಗೆ ಹಾಕಿದ್ರೆ ನೀವೇನಾದ್ರು ಮಾಡಕ್ ಹೋದ್ರು ಕೂಡ ನಿಂತು ಬಿಡ್ತೀರಾ. ಸೊ ಪಾಯಿಂಟ್ ನಂಬರ್ 1 ಏನಾಗುತ್ತೆ ಅಂದ್ರೆ ಟ್ರೈಯಿಂಗ್, ಅಂದ್ರೆ ಅಟೆಂಪ್ಟ್ ಮಾಡುವಂಥದ್ದು. ಮತ್ತೆ 100% ಹಾಕಿ ಆ ವಿಷಯಕ್ಕೆ ಅಂತ ನಾನು ಖಂಡಿತವಾಗ್ಲೂ ಹೇಳೋದಿಲ್ಲ, ನೀವು 100% ಹಾಕುವ ಅವಶ್ಯಕತೆ ಇಲ್ಲ. ಆದ್ರೂ ಕೂಡ ನಿಮ್ಮ ಒಂದು ಏನಂತಾರೆ, ನಿಮ್ಮ ಒಂದು ಆಸೆ ಏನಿದೆ ಅದನ್ನ ಮಾಡೋದಕ್ಕೆ ನಿಮ್ಮ ಭಯ ಒಂದು ಥ್ರೆಟ್ ಆಗ್ಬಾರ್ದು, ಒಂದು ಬ್ಲಾಕೇಜ್ ಆಗ್ಬಾರ್ದು ಬೇಸಿಕ್ಲಿ. ಸೊ ನಾನೇನ್ ಹೇಳ್ತಾ ಇದ್ದೀನಿ ಅಂದ್ರೆ, ನೀವೇನಾದ್ರೂ ಮಾಡ್ಬೇಕು ಅಂತ ಇದ್ದೀರಾ ಅಂದ್ರೆ ಮನಸ್ಸಿಂದ ಪ್ರೀತಿಯಿಂದ ಮಾಡಿ. ಹಾಗೂ ನಿಮ್ಮ ಮೇಲೆ ನೀವು ತುಂಬಾ ಹಾರ್ಷ್ ಆಗೂ ಇರೋ ಅವಶ್ಯಕತೆ ಇಲ್ಲ. ಈಗ ಏನೋ ಒಂದು ತಪ್ಪಾಯ್ತು, ಅಯ್ಯೋ ನಿಮ್ಮನ್ನ ನೀವೇ ಬೈಕೊಳ್ಳುವಂಥದ್ದು, ನೀನೇನ್ ಹೀಗ್ ಮಾಡ್ಬಿಟ್ಟೆ, ನೀನ್ ಮತ್ತೆ ಈ ಕೆಲಸ ಮಾಡಕ್ ಹೋಗ್ಬೇಡ ಅಂತ ನೀವೇನೆ ಕ್ರಿಟಿಸೈಸ್ ಮಾಡ್ಕೊಳ್ಳುವಂಥದ್ದು, ಇದೆಲ್ಲ ನಡೆಯುತ್ತೆ ನ್ಯಾಚುರಲ್ ಆಗಿ. ಅಕಾರ್ಡಿಂಗ್ ಟು ಸೈಕಾಲಜಿ ದಿಸ್ ಇಸ್ ಸಮಥಿಂಗ್ ವಿಚ್ ರಿಯಲಿ ಹ್ಯಾಪನ್ಸ್. ಹಾಗೂ ಒಂದೊಂದ್ಸಲ ಏನಾಗುತ್ತೆ ಅಂದ್ರೆ, ನೀವು ಏನೋ ಒಂದು ಎಫರ್ಟ್ ಹಾಕ್ತೀರಾ, ವರ್ಕ್ ಆಗ್ಬಿಡತ್ತೆ, ಮಿರಾಕಲ್ ಆಗಿ ವರ್ಕ್ ಆಗ್ಬಿಡತ್ತೆ. ಅವಾಗ ಏನಾಗುತ್ತೆ, ನಿಮ್ ಕಾನ್ಫಿಡೆನ್ಸ್ ಬೂಸ್ಟ್ ಆಗುತ್ತೆ, ನಿಮ್ ಬಗ್ಗೆ ನಿಮ್ಗೆ ಖುಷಿ ಆಗುತ್ತೆ. ಸೊ ನಮ್ಮ ಲೈಫ್ ಲಾಂಗ್ ಹೇಗಿದೆ ಅಂದ್ರೆ, ಒಂದು ಜರ್ನಿನಲ್ಲಿ ಒಂದೊಂದ್ಸಲ ನಮ್ಮ ಬಗ್ಗೆ ನಮ್ಗೆ ಬಹಳಷ್ಟು ಹೆಮ್ಮೆ ಅನ್ಸುತ್ತೆ, ಒಂದೊಂದ್ಸಲ ನಮ್ಮ ಬಗ್ಗೆ ನಮ್ಗೆ ಬೇಜಾರಾಗುತ್ತೆ. ಸೊ ಒಂದೊಂದು ರಿಲೇಶನ್ಶಿಪ್ ಕೂಡ ಕಾನ್ಫಿಡೆನ್ಸ್ ನ ಕುಗ್ಗಿಸಬಹುದು. ಒಂದೊಂದು ಎಕ್ಸ್ಪೀರಿಯನ್ಸ್ ಕೂಡ ಒಬ್ಬ ಮನುಷ್ಯನ ಕಾನ್ಫಿಡೆನ್ಸ್ ನ ಹಾಗೂ ತನ್ನತನವನ್ನ ಕಂಪ್ಲೀಟ್ ಆಗಿ ಒಂದು ಶಾಟರ್ಡ್ ಎಕ್ಸ್ಪೀರಿಯನ್ಸ್ ಕೂಡ ಕೊಡಬಹುದು. ಅಂದ್ರೆ ನಿಮ್ಮ ಬಗ್ಗೆನೇ ನಿಮಗೆ ಬೇಜಾರಾಗುವ ಒಂದು ಸ್ಥಿತಿಗೆ ನೀವು ಬರಬಹುದು. ಇವಾಗ ಬೇಸಿಕ್ಲಿ ನಾನು ನೋಡ್ತಾ ಇರುವಂತದ್ದು ಏನಾಗಿದೆ ಅಂದ್ರೆ, ನೀವು ಒಂದು ಪೀಪಲ್ ಪ್ಲೀಸರ್ ಆಗಿದ್ರೆ, ಪೀಪಲ್ ಪ್ಲೀಸರ್ ಅಂದ್ರೆ ಅವರಿಂದ ನಾನು ಅಪ್ರೂವಲ್ ತಗೋಬೇಕು, ಅವ್ರು ನನ್ನ ಇಷ್ಟಪಡ್ಬೇಕು. ಸೊ ನಿಮ್ಮ ಎನರ್ಜಿನ ನೀವು ಬೇರೆಯವರಲ್ಲಿ ಅವಲಂಬಿತ, ಡಿಪೆಂಡೆನ್ಸಿ, ನಿಮ್ಮ ಖುಷಿಯನ್ನ ಬೇರೆಯವರಲ್ಲಿ ಇಟ್ಕೊಂಡ್ರೆ ಅವಾಗ ಏನಾಗುತ್ತೆ ಅಂದ್ರೆ, ನಿಮ್ ಲೈಫ್ ನಲ್ಲಿ ನೀವೇನಾದ್ರೂ ಮಾಡ್ಬೇಕು ಅಂದ್ರೂ ಕೂಡ ನೀವು ತುಂಬಾ ಸಲ ಯೋಚನೆ ಮಾಡ್ತೀರಾ, ಅವ್ರೇನ್ ಅನ್ಕೊಳ್ತಾರೋ, ಇವ್ರೇನ್ ಅನ್ಕೊಳ್ತಾರೋ ಹಾಗೆ. ಅದೇ ನೀವ್ ಏನಾದ್ರೂ ಮಾಡಕ್ಕೆ ಹೋಗ್ತಿದ್ದೀರಾ ಅಂದ್ರೆ, ಇದ್ರಲ್ಲಿ ನನಗೆ ಎಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ, ಬೇರೆಯವ್ರು ಏನ್ ಅನ್ಕೊಳ್ತಾರೋ ಅದ್ ನನಗೆ ಮ್ಯಾಟರ್ ಆಗ್ಬಾರ್ದು, ಇದ್ರಲ್ಲಿ ನನಗೆ ಏನ್ ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ ಅನ್ನುವ ಒಂದು ಥಾಟ್ ಪ್ರೋಸೆಸ್ ನ ಹಾಕಿದ್ರು ಕೂಡ ನಿಮ್ಗೆ ಸಮಾಧಾನ ಆಗತ್ತೆ. ಸೊ ಬೇಸಿಕ್ಲಿ ರಿಲೇಶನ್ಶಿಪ್ಸ್ ಕೂಡ ನಾವು ಚೂಸ್ ಮಾಡುವಾಗ ತುಂಬಾನೇ ಹುಷಾರಾಗಿರ್ಬೇಕಾಗತ್ತೆ. ಯಾಕಂದ್ರೆ ಒಬ್ಬ ಮನುಷ್ಯ ನಿಮ್ಮ ಕಾನ್ಫಿಡೆನ್ಸ್ ನ ಕುಗ್ಗಿಸಬಹುದು, ಅದೇ ಒಬ್ಬ ಮನುಷ್ಯ ನಿಮ್ಮ ಕಾನ್ಫಿಡೆನ್ಸ್ ನ ಇನ್ಕ್ರೀಸ್ ಮಾಡಬಹುದು. ಸೊ ನೀವು ಎರಡನೇ ಪಾಯಿಂಟ್ ಏನಾಗುತ್ತೆ ಅಂದ್ರೆ, ನಿಮ್ಮ ಸರ್ಕಲ್ ಆಫ್ ಪೀಪಲ್ ಯಾರೇ ಆಗಿರ್ಲಿ ಆದಷ್ಟು ಪಾಸಿಟಿವ್ ಆಗಿ ಇಟ್ಕೊಳ್ಳಿ. ಹಾಗೂ ನೀವು ಯಾವ ತರ ಪೇಜಸ್ ನ ಫಾಲೋ ಮಾಡ್ತಾ ಇದ್ದೀರಾ, ಸೋಷಿಯಲ್ ನೆಟ್ವರ್ಕಿಂಗ್ ಮಾಡುವಾಗ ನೀವು ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಯೂಟ್ಯೂಬ್ನಲ್ಲೆಲ್ಲ ನೀವು ನೋಡ್ತಾ ಇದ್ದೀರಾ, ಏನೋ ಒಂದು ಇನ್ಫಾರ್ಮೇಶನ್ ಪಡಿತಾ ಇದ್ದೀರಾ ಅಂದ್ರೆ ಅದು ಬರೀ ಎಂಟರ್ಟೈನ್ಮೆಂಟ್ ಆಗಿದ್ರೆ ಅದು ನಿಮ್ಗೆ ಯಾವುದೇ ರೀತಿಯಾದ ಗ್ರೋತ್ ಕೊಡೋದಿಲ್ಲ. ಅದೇ ನಿಮ್ಮ ಒಂದು ಸೆಲ್ಫ್ ಡೆವಲಪ್ಮೆಂಟ್ಗೆ ನೀವು ಎಫರ್ಟ್ಸ್ ಹಾಕಿ ಏನೋ ಒಂದು ಒಳ್ಳೆಯ ವಿಷಯನ ನೋಡ್ತಿದ್ದೀರಾ, ಏನೋ ಒಂದು ಹೊಸ ವಿಷಯನ ಕಲಿತಾ ಇದ್ದೀರಾ ಅಂದ್ರೆ ಅಲ್ಲಿ ಅಫ್ಕೋರ್ಸ್ ಅದು ಒಂದು ಬೂಸ್ಟರ್ ಆಗುತ್ತೆ ನಿಮ್ ಲೈಫ್ಗೆ. ಸೊ ನೀವು ಎಂಥವ್ರನ್ನ ಫಾಲೋ ಮಾಡ್ತಾ ಇದ್ದೀರಾ, ಎಂಥವ್ರನ್ನ ನೀವು ಮೋಟಿವೇಶನ್ ಆಗಿ ನಿಮ್ ಲೈಫ್ ನಲ್ಲಿ ಇಟ್ಕೊಂಡಿದ್ದೀರಾ, ಹಾಗೂ ಯಾವ ತರ ಜನರನ್ನ ಸುತ್ತ ನೀವು ಬೆಳೆಸ್ಕೊಂಡು ಹೋಗ್ತಾ ಇದ್ದೀರಾ, ಇಂಥದ್ನೆಲ್ಲ ನೀವು ಒಬ್ಸರ್ವ್ ಮಾಡ್ತಾ ಹೋಗ್ಬೇಕಾಗತ್ತೆ.
ಈಗ ಒಬ್ಬ ವ್ಯಕ್ತಿ ಒಂದು ಟಾಕ್ಸಿಕ್ ರಿಲೇಶನ್ಶಿಪ್ ನಲ್ಲಿ ಇದ್ದಾರೆ ಅಂದ್ರೆ ಅವ್ರನ್ನ ಹಿಂದಿಲ್ಲ ಮುಂದಿಲ್ಲ ಯಾವಾಗ್ಲೂ ನೆಗೆಟಿವ್ ಆಗಿ ಕಮೆಂಟ್ ಮಾಡುವಂಥದ್ದು, ಓ ಇವ್ರಿಗೆ ಯಾರ ಸಪೋರ್ಟು ಇಲ್ಲ, ನಾನು ಹೇಗಾದ್ರೂ ಆಟ ಆಡಿಸ್ಬೋದು ಅಂತ ಅವ್ರನ್ನ ತುಂಬಾನೇ ಕೇವಲವಾಗಿ ನಡೆಸ್ಕೊಂಡಾಗ ಏನಾಗುತ್ತೆ ಅಂದ್ರೆ ಆ ವ್ಯಕ್ತಿಗೆ ತನ್ನ ಬಗ್ಗೆ ಆ ನಂಬಿಕೆ ಏನಿರುತ್ತೆ ಅದು ತುಳಿದಂಗ್ ಆಗತ್ತೆ. ತಾನು ಏನ್ ಮಾಡಕ್ಕೂ ಹೆದರ್ಕೊಳ್ತಾ ಹೋಗ್ತಾರೆ. ಅದನ್ನೇ ನೀವು ಒಂದು ಪಾಸಿಟಿವ್ ಎನ್ವೈರನ್ಮೆಂಟ್ ಅಲ್ಲಿ ಒಂದು ಒಳ್ಳೆಯ ಫ್ಯಾಮಿಲಿ ಇದೆ, ಒಂದು ಒಳ್ಳೆಯ ಫ್ರೆಂಡ್ ಸರ್ಕಲ್ ಇದೆ ಅಂದಾಗ ಆ ವ್ಯಕ್ತಿಯ ಬೆಳವಣಿಗೆ ತುಂಬಾ ಚೆನ್ನಾಗಾಗತ್ತೆ. ಆದ್ರೆ ನೀವ್ ಹೇಳ್ಬೋದು, ಮ್ಯಾಮ್ ಇದು ಎಲ್ರಿಗೂ ಹೆಂಗ್ ಸಿಗುತ್ತೆ, ಇದು ನನ್ಗೆ ಹೆಂಗ್ ಸಿಗುತ್ತೆ? ಈಗ ನಾವು ಫ್ಯಾಮಿಲಿನ ಚೂಸ್ ಮಾಡಕ್ ಆಗಲ್ಲ. ನಾವು ಫ್ಯಾಮಿಲಿ ಹೀಗೆ ಇರ್ಬೇಕು, ಈ ತರನೇ ನನ್ನ ನಡೆಸ್ಕೋಬೇಕು, ಈ ತರನೇ ಅವ್ರು ನನ್ನ ಹತ್ರ ವರ್ತಿಸ್ಬೇಕು ಅಂತ ನಾವು ಜಾಸ್ತಿ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಳಕ್ ಆಗಲ್ಲ. ಆದ್ರೆ ಮುಂದೆ ನಾವು ಬೆಳೆಯುವಾಗ ನಮ್ಮ ಲೈಫ್ ನಲ್ಲಿ ಎಂಥ ಜನರಿರ್ಬೇಕಾಗತ್ತೆ, ಎಂಥ ಜಾಗದಲ್ಲಿ ನೀವು ಕೆಲಸ ಮಾಡ್ತಾ ಇದ್ದೀರಾ ಅನ್ನೋದು ಕೂಡ ತುಂಬಾ ಮ್ಯಾಟರ್ ಆಗತ್ತೆ. ಯಾಕಂದ್ರೆ ಅದ್ ನಿಮ್ ಕಾನ್ಫಿಡೆನ್ಸ್ ನ ಕುಗ್ಗಿಸ್ಬಹುದು ಅಥವಾ ನಿಮ್ ಕಾನ್ಫಿಡೆನ್ಸ್ ನ ಕಂಪ್ಲೀಟ್ ಆಗಿ ಅದನ್ನ ಒಂದು 0 ಲೆವೆಲ್ಗೆ ಕೂಡ ತರಬಹುದು. ನಂದೇ ಆದ ಎಕ್ಸ್ಪೀರಿಯನ್ಸ್ ಏನ್ ಹೇಳ್ತೀನಿ ಅಂದ್ರೆ, ನನ್ನ ಸ್ಕೂಲ್ ಡೇಸ್ ನಲ್ಲಿ ನಾನು ಅಷ್ಟು ಕಾನ್ಫಿಡೆಂಟ್ ಪರ್ಸನ್ ಆಗಿರ್ಲಿಲ್ಲ. ನಾನು ಯಾವುದೇ ರೀತಿಯಾದ ಒಂದು ಸ್ಟೇಜ್ ಪರ್ಫಾರ್ಮೆನ್ಸ್ ನ ಅಷ್ಟು ನಾನು ಭಯ ಇಲ್ಲದೆ ನಾನು ಮಾಡೇ ಇಲ್ಲ. ಈ ತರ ನಾನು ಮಾತಾಡ್ತಿದ್ದೀನಿ ಅಂದ್ರೆ ಎಷ್ಟೋ ರೀಸನ್ಸ್ ಇದೆ. ನಾನು ಈ ತರ ಕುತ್ಕೊಂಡು ಒಂದು ವಿಡಿಯೋ ಮಾಡ್ತಾ ಇದ್ದೀನಿ ಅಂದ್ರೂ ಕೂಡ ಅಷ್ಟು ಹೋಮ್ವರ್ಕ್ ಇದೆ ಅಂತ ಕೂಡ ನಾನು ಹೇಳ್ತೀನಿ. ಸ್ಕೂಲ್ ಡೇಸ್ ನಲ್ಲಿ ಏನಿದೆ ಅಂದ್ರೆ ನನ್ನ ಲೈಫ್ ಅಷ್ಟು ಚೆನ್ನಾಗಿರ್ಲಿಲ್ಲ. ಅಂದ್ರೆ ಫ್ರೆಂಡ್ಸ್ ಕೂಡ ಅಷ್ಟು ಬೆಸ್ಟ್ ಆಗಿರ್ಲಿಲ್ಲ, ನನಗೆ ಸಪೋರ್ಟಿವ್ ಆಗಿರ್ಲಿಲ್ಲ. ಮತ್ತು ನನ್ನ ತಂದೆಯನ್ನ ನಾನು ಅಂದ್ರೆ ಸಣ್ಣ ಏಜ್ ನಲ್ಲೇ ಕಳ್ಕೊಂಡ್ಬಿಟ್ಟೆ. ಸೊ ಅವಾಗ ಅವರು ಒಬ್ರು ಕಾನ್ಫಿಡೆನ್ಸ್ ಬೂಸ್ಟರ್ ಆಗಿದ್ರು ನನ್ನ ಲೈಫ್ ನಲ್ಲಿ. ಅವ್ರನ್ನ ಕಳ್ಕೊಂಡಿದ್ದು ನನಗೆ ಅಫ್ಕೋರ್ಸ್ ಒಂದು ಶಾಟರಿಂಗ್ 0 ಲೆವೆಲ್ ಎಕ್ಸ್ಪೀರಿಯನ್ಸ್ ನ ಕೊಟ್ಬಿಡ್ತು. ಹಾಗೂ ನನ್ನ ಲೈಫ್ ಒಂಥರ ಎಲ್ಲಿ ಏನ್ ಆಗ್ತಾ ಇದೆ ಅನ್ನುವಂಥ ಒಂದು ಕ್ಲೂ ಕೂಡ ಇರ್ಲಿಲ್ಲ. ಅವಾಗ ನನ್ನ ಫ್ರೆಂಡ್ಸ್ ಕೂಡ ಅಷ್ಟು ಸಪೋರ್ಟಿವ್ ಆಗಿರ್ಲಿಲ್ಲ ಅಂತಾನೆ ಹೇಳ್ತೀನಿ. ಸ್ಕೂಲ್ ಡೇಸ್ ವಾಸ್ ನಾಟ್ ಸೋ ಗುಡ್ ಫಾರ್ ಮೀ ಬಿಕಾಸ್ ನಾನು ಅಷ್ಟು ಮಾರ್ಕ್ಸ್ ಕೂಡ ಒಳ್ಳೆಯದಾಗಿ ತೆಗಿತಾ ಇರ್ಲಿಲ್ಲ. ಅದು ನನ್ಗೆ ಯಾವುದೇ ರೀತಿಯಾದ, ಈಗ ನಾವೇನೋ ಒಂದು ಮಾಡಕ್ ಹೋಗ್ತೀವಿ, ಅದ್ರಲ್ಲಿ ನಮ್ಗೆ ಒಳ್ಳೆಯ ರಿಸಲ್ಟ್ಸ್ ಬರ್ಲಿಲ್ಲ ಅಂದಾಗ ನಮ್ ಬಗ್ಗೆ ನಾವು ನಂಬಿಕೆ ಕಳ್ಕೊಳ್ತಾ, ಅಯ್ಯೋ ನಂಗೆ ಮಾಡಕ್ ಆಗಲ್ಲ ಅನ್ನುವಂಥ ಒಂದು ಥಾಟ್ ಪ್ರೊಸೆಸ್ ಬೆಳೀತಾ ಹೋಗುತ್ತೆ. ಅದೇ ನಾನು ಕಾಲೇಜಿಗೆ ಸೇರಿದಾಗ ಏನಾಯ್ತು ಅಂದ್ರೆ ಸೈಕಾಲಜಿ ಅನ್ನುವಂಥ ಸಬ್ಜೆಕ್ಟ್ ನಾನು ಇಷ್ಟಪಟ್ಟು ಓದಕ್ ಶುರು ಮಾಡಿದೆ. ಮತ್ತೆ ನನ್ನ ಆ ಒಂದು ಓದುವುದನ್ನ, ನನ್ನ ಸೀರಿಯಸ್ನೆಸ್ ನ, ನನ್ನ ಡೆಡಿಕೇಶನ್ ನ ನನ್ನ ಲೆಕ್ಚರರ್ಸ್ ಇದಾರಲ್ಲ ಅವರು ಒಬ್ಸರ್ವ್ ಮಾಡಕ್ ಶುರು ಮಾಡಿದ್ರು. ಹಾಗೂ ಅವರು ನನ್ನನ್ನು ಕರೆದು ಮಾತಾಡಿಸ್ತಿದ್ರು. ಸೊ ಆ ತರದ್ ಒಂದು ಪರ್ಸನಲ್ ಕನೆಕ್ಷನ್ ನನ್ನ ಲೆಕ್ಚರರ್ಸ್ ಜೊತೆ ಬೆಳೀತು. ಹಾಗೂ ಗೈಡೆನ್ಸ್ ಚೆನ್ನಾಗಿ ಕೊಡ್ತಾ ಇದ್ರು. ಇದರಿಂದ ಏನಾಯ್ತು ಅಂದ್ರೆ ನನಗೆ ಆ ಒಂದು ಎಕ್ಸ್ಪೀರಿಯನ್ಸ್, ನೆಗೆಟಿವ್ ಎಕ್ಸ್ಪೀರಿಯನ್ಸ್ ನನ್ನ ಸ್ಕೂಲ್ ಡೇಸ್ ಅಲ್ಲಿ ಏನಿತ್ತು ಅದು ಪಾಸಿಟಿವ್ ಆಗಿ ನನ್ನ ಕಾಲೇಜ್ ಡೇಸ್ ಅಲ್ಲಿ ಬೆಳೀತಾ ಹೋಯ್ತು. ಹಾಗೂ ಅವ್ರು ಏನ್ ಹೇಳಿದ್ರು, ನನ್ನ ಲೆಕ್ಚರರ್ಸ್ ಏನೇ ಗೈಡೆನ್ಸ್ ಕೊಟ್ರು, ಅವ್ರು ಇಂಥ ಬುಕ್ ನ ಓದು, ಲೈಬ್ರರಿ ಟೈಮ್ ಸ್ಪೆಂಡ್ ಮಾಡು, ಈ ತರ ಹೇಳುವಾಗ ನಾನು ಅದನ್ನ ತುಂಬಾ ಚಾಚು ತಪ್ಪದೆ ಕೇಳ್ತಾ ಇದ್ದೆ. ಅದರಿಂದ ನನ್ನ ಒಂದು ಪರ್ಸನಾಲಿಟಿ ಡೆವಲಪ್ ಆಯ್ತು, ನನಗೆ ಗೊತ್ತಿಲ್ದಂಗೆ ಡೆವಲಪ್ ಆಯ್ತು. ಹಾಗೂ ನಾನು ತುಂಬಾ ಸೈಕಾಲಜಿ ಬಗ್ಗೆ ತಿಳ್ಕೊಳ್ತಾ ಹೋಗ್ತಾ ಇರೋದ್ರಿಂದ ನನಗೆ ಎಲ್ಲಿ ನಾನ್ ತಪ್ಪು ಮಾಡ್ತಾ ಇದ್ದೀನಿ ಅನ್ನುವಂಥ ಒಂದು ಅರಿವು ಕೂಡ ಬೆಳೀತು. ಸೊ ಬೇಸಿಕ್ಲಿ ನಾವು ಓದುವುದು ಇಂಪಾರ್ಟೆಂಟ್ ಆಗೋದಿಲ್ಲ, ಅದನ್ನ ನಮ್ಮ ಲೈಫ್ ನಲ್ಲಿ ಹೇಗೆ ಅಪ್ಲೈ ಮಾಡ್ತೀವಿ ಅನ್ನೋದು ಕೂಡ ಮ್ಯಾಟರ್ ಆಗುತ್ತೆ. ಸೊ ಅವಾಗಿಂದಲೂ ನನ್ನ ರಿಲೇಶನ್ಶಿಪ್ಸ್ ನನ್ನ ಗುರುಗಳ ಜೊತೆ ಚೆನ್ನಾಗಿತ್ತು. ಇದನ್ನೇ ನಾನು ನಿಮ್ಗೆ ಹೇಳ್ತಾ ಇರೋದು, ನಿಮ್ಮ ಸೋಷಿಯಲ್ ಸರ್ಕಲ್ ನಿಮ್ಗೆ ಎಲ್ಲಿ ಒಂದು ಪಾಸಿಟಿವ್ ಆಗಿರುವಂತಹ ಒಂದು ಎಕ್ಸ್ಪೀರಿಯನ್ಸ್ ಸಿಗ್ತಾ ಇದೆ, ಅವರಿಂದ ನಿಮ್ಗೆ ಏನೋ ಒಂದು ಒಳ್ಳೆಯ ಗೈಡೆನ್ಸ್ ಸಿಗ್ತಾ ಇದೆ ಅಂದ್ರೆ ಅಂತವ್ರನ್ನ ನೀವು ದಯವಿಟ್ಟು ನಿಮ್ ಲೈಫಿಂದ ತೆಗ್ದಾಕಕ್ ಹೋಗ್ಬೇಡಿ. ಯಾಕಂದ್ರೆ ಅವರು ನಿಮ್ಮ ಲೈಫ್ ನ ಬಹಳಷ್ಟು ಇನ್ಫ್ಲೂಯೆನ್ಸ್ ಪಾಸಿಟಿವ್ ಆಗಿ ಮಾಡ್ತಾರೆ. ಹಾಗೂ ನಿಮ್ ಲೈಫ್ ಚೇಂಜ್ ಆಗೋಕ್ಕೂ, ನಿಮ್ ಲೈಫ್ ಒಂದು ಟರ್ನಿಂಗ್ ಪಾಯಿಂಟ್ ಬರೋಕ್ಕೂ ಅವ್ರು ಕಾರಣ ಆಗ್ತಾರೆ. ಅದಕ್ಕೆ ನಾನು ಹೇಳ್ತಿರೋದು, ನಿಮ್ಮ ರಿಲೇಶನ್ಶಿಪ್ ನಲ್ಲಿ ನೀವು ಈಗ ಒಂದು ಮದ್ವೆ ಆಗ್ತಾ ಇದೀರೋ ಒಬ್ಬರ ವ್ಯಕ್ತಿ ಜೊತೆ ಅಂದ್ರೆ ಅವ್ರು ಎಂಥವ್ರು ಅಂತ ನೀವು ಅರ್ಥ ಮಾಡ್ಕೊಂಡು ಮದ್ವೆ ಆಗ್ಬೇಕಾಗತ್ತೆ, ಅಥವಾ ಒಂದು ರಿಲೇಶನ್ಶಿಪ್ ನ ಬೆಳೆಸ್ಬೇಕಾಗತ್ತೆ. ಯಾಕಂದ್ರೆ ಅವರು ನಿಮ್ಮ ಲೈಫ್ ನ ಹೇಗಾದ್ರೂ ಏನಾದ್ರೂ ಮಾಡ್ಬಿಡ್ಬೋದು. ಯಾಕಂದ್ರೆ ಪ್ರೀತಿ ಅನ್ನೋದು ಆ ತರದ್ ಒಂದು ಬಾಂಡಿಂಗ್ ನ ಕ್ರಿಯೇಟ್ ಮಾಡುತ್ತೆ, ಆ ತರದ್ ಒಂದು ಟ್ರಸ್ಟ್ ನ ಬಿಲ್ಡ್ ಮಾಡುತ್ತೆ. ನೀವು ಅವ್ರನ್ನ ಕಂಪ್ಲೀಟ್ ಆಗಿ ನಿಮ್ಮನ್ನ ನೀವೇ ಅವ್ರಿಗೆ ಅರ್ಪಿಸ್ಬಿಟ್ಟಿರ್ತೀರ. ಆ ಟೈಮ್ ನಲ್ಲಿ ಅವ್ರು ಹೇಗೆ ನಿಮ್ಮನ್ನ ಟ್ರೀಟ್ ಮಾಡ್ತಾ ಇದಾರೆ ಅನ್ನೋದು ಮ್ಯಾಟರ್ ಆಗುತ್ತೆ. ಆ ಒಂದು ಪ್ರೋಸೆಸ್ ನಲ್ಲಿ ನೀವು ತಪ್ಪು ಮಾಡಿದೀರಾ ಅಂದ್ರೆ, ನೀವು ಇಷ್ಟು ವರ್ಷ ಮಾಡ್ಕೊಂಡ್ ಬಂದು ನೀವು ಬೆಳೀತಾ ಇರುವಂತ ಒಂದು ಎನರ್ಜಿನ ನೀವು ಕುಗ್ಗಿಸ್ಬಿಡ್ತೀರಾ ಈ ಒಂದು ಕನೆಕ್ಷನ್ಗೆ ಹೋದಾಗ. ಸೊ ನಾನು ಆಗ್ಲೇ ಹೇಳಿದ್ದೀನಲ್ಲ, ಇವಾಗ ಒಬ್ಬೊಬ್ರು ತುಂಬಾನೇ ಸಕ್ಸಸ್ಫುಲ್ ಆಗಿರ್ತಾರೆ ಕರಿಯರ್ ನಲ್ಲಿ. ಅವರು ಸಂಪಾದನೆ ಮಾಡ್ತಿರ್ತಾರೆ ಚೆನ್ನಾಗಿ, ಅವರು
ತುಂಬಾ ಒಳ್ಳೆಯ ಹೆಸರು ಮಾಡಿರ್ತಾರೆ. ಆದ್ರೆ ರಿಲೇಶನ್ಶಿಪ್ ಅಂತ ಬಂದಾಗ ಮೇ ಬಿ ಅವ್ರು ಬ್ಯಾಡ್ ಚಾಯ್ಸಸ್ ಮಾಡಿದ್ರೆ ಏನಾಗುತ್ತೆ ಅಂದ್ರೆ ಅವ್ರ ಲೈಫ್, ಪರ್ಸನಲ್ ಲೈಫ್ ಚೆನ್ನಾಗಿರೋದಿಲ್ಲ. ಯಾಕಂದ್ರೆ ಅವ್ರು ಅಷ್ಟು ಕಾನ್ಫಿಡೆಂಟ್ ಆಗಿರೋದಿಲ್ಲ, ನೆಗೆಟಿವ್ ಪೀಪಲ್ನೇ ಅಟ್ರಾಕ್ಟ್ ಮಾಡ್ತಿರ್ತಾರೆ, ಅವರೊಂದು ಪ್ಯಾಟರ್ನ್ಗೆ ಸಿಕ್ಕಾಕೊಂಡ್ ಬಿಡ್ತಾರೆ. ಸೊ ನಾನು ಅದಕ್ಕೆ ಹೇಳ್ತಾ ಇದ್ದೀನಿ, ನಮ್ಮ ಲೈಫ್ ನಲ್ಲಿ ನಾವು ಹೇಗಿದೀವಿ, ಹೇಗ್ ನಡ್ಕೊಳ್ತಿದೀವಿ, ಯಾವ ರೀತಿಯಾದ ಒಂದು ಸಂಘವನ್ನ ಮಾಡ್ತಿದೀವಿ, ಯಾವ ರೀತಿಯಾದ ಒಂದು ಕನೆಕ್ಷನ್ಸ್ ನ ಇನ್ಕ್ರೀಸ್ ಮಾಡ್ತಿದೀವಿ, ಅದನ್ನೆಲ್ಲ ನಾವು ರಿಫ್ಲೆಕ್ಟ್ ಮಾಡ್ಕೊಳ್ತಾ ಇರ್ಬೇಕಾಗತ್ತೆ ರೆಗ್ಯುಲರ್ ಆಗಿ. ನಾನು ಇವ್ರ ಜೊತೆ ಹೋದೆ, ನಾನು ಇವ್ರ ಜೊತೆ ಮಾತಾಡಿದೆ, ನನ್ಗೆ ಹೇಗ್ ಎಕ್ಸ್ಪೀರಿಯನ್ಸ್ ಆಯ್ತು. ಹಾಗೂ ಇನ್ನ ಒಂದು ಜವಾಬ್ದಾರಿ ಏನಾಗುತ್ತೆ ಅಂದ್ರೆ, ನಮ್ಗೆ ಒಂದು ಪಾಸಿಟಿವ್ ಆಗಿ ಮಾತಾಡಕ್ ಒಬ್ರ ಹತ್ರ ಆಗ್ತಾನೆ ಇಲ್ಲ ಅಂದ್ರೆ ನಾವ್ ಯಾವತ್ತೂ ನೆಗೆಟಿವ್ ಆಗಿ ಅವ್ರ ಹತ್ರ ಮಾತಾಡಕ್ ಹೋಗ್ಬಾರ್ದು. ನಮ್ಮಿಂದ ಇನ್ನೊಬ್ರು ಕಾನ್ಫಿಡೆನ್ಸ್ ಕುಗ್ಗಿಸುವ ಹಾಗೆ ನಾವು ಒಂದು ಎಕ್ಸ್ಪೀರಿಯನ್ಸ್ ನ ಕ್ರಿಯೇಟ್ ಮಾಡಬಾರ್ದು. ಈಗ ನಿಮ್ಗೆ ಬೇರೆಯವರಿಂದ ಏನೋ ಕಿರಿಕಿರಿ ಆಗ್ತಾ ಇದೆ ಅಂದ್ರೆ ಅವ್ರನ್ನ ಬೈದು ಅವ್ರಿಗೇನೋ ಬೇಜಾರ್ ಮಾಡೋ ಬದಲು ವರ್ಕೌಟ್ ಆಗಲ್ಲ ಅಂದ್ರೆ ಬಾಯ್ ಬಿಟ್ಟು ಹೇಳೋದೇ ಬೆಟರ್ ಅಂತ ಹೇಳ್ತೀನಿ. ಅದನ್ನ ಬಿಟ್ಟು ನೀವ್ ಅವ್ರಿಗೊಂಥರ ನೋವಿನ ಒಂದು ಪರಿಸ್ಥಿತಿಗೆ ಸಿಲುಕ್ಸೋದು ತಪ್ಪಾಗತ್ತೆ. ಸೊ ನಿಮ್ಮ ಕಾರಣದಿಂದ ಒಬ್ರು ಕಾನ್ಫಿಡೆನ್ಸ್ ಕುಗ್ಗಿಸ್ತಾ ಇದೆ ಅಂದ್ರೆ ಅದ್ರಲ್ಲೂ ನೀವು ಹುಷಾರಾಗಿರ್ಬೇಕಾಗತ್ತೆ. ಯಾಕೆಂದ್ರೆ ನಾವ್ ಯಾವ ಎನರ್ಜಿನ ಪಾಸ್ ಮಾಡ್ತೀವಿ ಆ ಎನರ್ಜಿನ ನಾವು ಕೂಡ ಸಕ್ ಮಾಡ್ತೀವಿ, ಅದ್ ನಮ್ ಲೈಫಿಗೆ ಬಂದ್ಬಿಡುತ್ತೆ. ಸೊ ನಾವ್ ಬೇರೆಯವ್ರನ್ನ ಹೇಗ್ ಟ್ರೀಟ್ ಮಾಡ್ತೀವಿ ನಮ್ಗೆ ಗೊತ್ತಿಲ್ದಂಗೆ ಅದೇ ರೀತಿಯಾಗಿ ಇನ್ನೊಬ್ರು ನಮ್ಮನ್ನ ಟ್ರೀಟ್ ಮಾಡಬಹುದು. ಸೊ ನಮ್ಮ ಕಾನ್ಫಿಡೆನ್ಸ್ ಚೆನ್ನಾಗಿರ್ಬೇಕು ಅಂದ್ರೆ ನಾವು ಬೇರೆಯವ್ರನ್ನೂ ಅಷ್ಟೇ ರೆಸ್ಪೆಕ್ಟ್ಫುಲ್ ಆಗಿ ಟ್ರೀಟ್ ಮಾಡ್ಬೇಕಾಗತ್ತೆ. ಇದೆಲ್ಲ ತುಂಬಾ ಪ್ರಾಕ್ಟಿಕಲ್ ಸ್ಟೆಪ್ಸ್. ನಾನು ಇನ್ನೊಂದ್ ಏನ್ ಹೇಳ್ತೀನಿ ಅಂದ್ರೆ, ನಿಮ್ಮ ಸ್ಕಿಲ್ ಸೆಟ್ಸ್ ನ ಇಂಪ್ರೂವ್ ಮಾಡ್ಕೊಂಡು ಹೋಗಿ. ಅಂದ್ರೆ ನಿಮ್ಮ ಹಾಬೀಸ್ ನ ಬಿಡಕ್ ಹೋಗ್ಬೇಡಿ, ನಿಮ್ಗೆ ಏನ್ ಇಷ್ಟ ಇದೆ ಅದನ್ನ ಬಿಡಕ್ ಹೋಗ್ಬೇಡಿ, ಇಷ್ಟಪಟ್ಟು ಮಾಡಿ. ಏನಾದ್ರೂ ಒಂದು ಹೊಸದ್ ಕಲಿಬೇಕು ಅಂದ್ರೆ ದಯವಿಟ್ಟು ಕಲೀರಿ. ಲರ್ನಿಂಗ್ ಎಕ್ಸ್ಪೀರಿಯನ್ಸ್ ಇದೆಯಲ್ಲ, ಅದು ನಿಮ್ಮ ಒಂದು ಕಾನ್ಫಿಡೆನ್ಸ್ ಲೆವೆಲ್ ನ, ಸೆಲ್ಫ್ ಎಸ್ಟೀಮ್ ನ ರೆಗ್ಯುಲರ್ ಆಗಿ ಇನ್ಫ್ಲುಯೆನ್ಸ್ ಮಾಡಿ ಇನ್ಕ್ರೀಸ್ ಕೂಡ ಮಾಡುತ್ತೆ. ಮತ್ತೆ ರೆಗ್ಯುಲರ್ ವರ್ಕೌಟ್ ಕೂಡ ಅಕಾರ್ಡಿಂಗ್ ಟು ಸೈನ್ಸ್ ಒಂದು ಕಾನ್ಫಿಡೆನ್ಸ್ ಬೂಸ್ಟರ್ ಆಗಿರುತ್ತೆ. ಯಾಕಂದ್ರೆ ನೀವು ಒಂದು ಸಾಧನೆ ಮಾಡಿದಾಗ, ಒಂದು ರೆಗ್ಯುಲರ್ ಆಗಿ ಏನೋ ಮಾಡ್ತಿದ್ದೀರಾ, ಅದ್ರಲ್ಲಿ ನಿಮ್ಗೆ ಏನೋ ಖುಷಿ ಸಿಗ್ತಾ ಇದೆ ಅಂದ್ರೆ ಕೂಡ ಅದೊಂದು ಪಾಸಿಟಿವ್ ಎನರ್ಜಿ ಆಗಿ ನಿಮ್ಮ ಕಾನ್ಫಿಡೆನ್ಸ್ ನ ಖಂಡಿತವಾಗ್ಲೂ ರೆಗ್ಯುಲರ್ ಆಗಿ ಮೇಂಟೈನ್ ಮಾಡ್ಕೊಳಕ್ಕಾಗತ್ತೆ. ಮತ್ತೆ ನಿಮ್ಮ ರೊಟೀನ್ ನ ಪಾಸಿಟಿವ್ ಆಗಿ ಇಟ್ಕೊಳ್ಳಿ. ಒಂದು ರೊಟೀನ್ ನ ಫಾಲೋ ಮಾಡಿ. ಬೆಳಗ್ಗೆ ಈ ಟೈಮ್ಗೆ ಎದ್ದೊಳ್ತೀನಿ, ಈ ತರದೊಂದು ಆಹಾರ ಸೇವಿಸ್ತೀನಿ, ಈ ತರದ್ ಫ್ರೆಂಡ್ಶಿಪ್ ನ ಮಾಡ್ಕೊಳ್ತೀನಿ, ಈ ತರದ್ ಒಂದು ಕೋರ್ಸ್ ನ ಕಲಿತೀನಿ. ಹೀಗೆ ಒಂದು ಗೋಲ್ ಸೆಟ್ಸ್ ನ ಒಂದು ಸ್ಮಾಲ್ ಗೋಲ್ಸ್ ಅಂಡ್ ಬಿಗರ್ ಗೋಲ್ಸ್ ಅಂತ ಹೇಳ್ತೀವಿ. ಈ ತರ ಗೋಲ್ಸ್ ನೀವು ಆಡ್ ಆನ್ ಮಾಡಿದ್ರೆ ಲೈಫ್ಗೆ ತುಂಬಾನೇ ಒಳ್ಳೇದಾಗತ್ತೆ. ಸೊ ಐ ಹೋಪ್ ದಿಸ್ ವಿಡಿಯೋ ವಾಸ್ ಹೆಲ್ಪ್ಫುಲ್. ಟೇಕ್ ಕೇರ್. ನಮಸ್ಕಾರ. ಥ್ಯಾಂಕ್ ಯು.